ಇಂದು ವಿಶ್ವ ಹೃದಯ ದಿನ. ಹೀಗಾಗಿ ಎಲ್ಲೆಡೆ ಹೃದಯ ಹುಷಾರಾಗಿ ಇಟ್ಕೊಳ್ಳಿ ಅಂತ ಅಭಿಯಾನ ಶುರುವಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹಾರ್ಟ್ ಚಿತ್ರ ಬಿಡಿಸುವ ಮೂಲಕ BMRCL ಅರಿವನ್ನು ಮೂಡಿಸಿತು. ಇಂದು ವಿಶ್ವ ಹೃದಯ ದಿನ. ಎಲ್ಲೆಡೆ ಜಾಗೃತಿ ಅಭಿಯಾನ. ಹೃದಯ ಜೋಪಾನವಾಗಿರ್ಬೇಕು, ಸದಾ ಲಬ್ ಡಬ್ ಅಂತಿರ್ಬೇಕು. ವಿಶ್ವದಲ್ಲಿ ಹೃದಯ ಸಮಸ್ಯೆಯಿಂದ ಸಾವಿಗೀಡಾಗ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಪ್ರತಿಯೊಬ್ಬರು ಹೃದಯದ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯವಾಗಿದೆ. ಇಂದು ವಿಶ್ವ ಹೃದಯ ದಿನವಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಜಾಗೃತಿ ಮೂಡಿಸಲಾಯಿತು. ಇಂದಿರಾನಗರದ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹೃದಯ ಕಾಪಾಡುವಂತೆ ಪ್ರಯಾಣಿಕರಿಗೆ ಹೃದಯದ ಚಿತ್ರ ಬಿಡಿಸಿ ಜಾಗೃತಿ ಮೂಡಿಸಿದ್ರು. ತುಂಬಾ ಚಿಕ್ಕ ವಯಸ್ಕರು ಆಸ್ಪತ್ರೆಗೆ ಬಂದು ಹೃದಯಾಘಾತದಿಂದ ತುಂಬಾ ಡೆತ್ ಆಗ್ತದೆ. ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಹೃದಯ ಸಂಬಂಧಿತ ಕಾಯಿಲೆಗಳಾಗ್ಬಿಟ್ಟಿದೆ. ಒಂದು ಹೊಸ ಥೀಮ್ ಅಂದ್ರೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಹೇಳಿ, ಅಂದ್ರೆ ಹೃದಯಾಘಾತದ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ನಮ್ಮಲ್ಲಿ ಮನವರಿಕೆ ಇರಬೇಕು. ಹಾಗೂ ಸಹಿತ ನಾವು ನಮ್ಮ ಹೈಯರ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಹಾಗೂ ಹೆಲ್ತ್ ಲೀಡರ್ಸನ್ನು ನಾವು ಪ್ರಶ್ನೆ ಮಾಡಬೇಕು. ಯಾವ ಪೇಷಂಟ್ಸಿಗೆ ನಾವು ಹೆಲ್ತ್ ಸ್ಕ್ರೀನಿಂಗ್ ಮಾಡಬೇಕು, ಹೇಗೆ ಅದನ್ನು ಕಂಡುಹಿಡಿಯೋದು, ಹಾಗೂ ಚೆಕಪ್ಪನ್ನು ಹೇಗೆ ಮಾಡೋದು, ಹಾಗೂ ಅದರ ಬಗ್ಗೆ ಪ್ರಿವೆನ್ಷನ್ ಹೇಗೆ ತೆಗೆದುಕೊಳ್ಳೋದು, ಅದನ್ನೆಲ್ಲ ಸಹಿತ ಒಂದು ಸಿಸ್ಟಮ್ ಪಾಲಿಸಿ ಮೂಲಕ ಮಾಡಬೇಕಾಗುತ್ತೆ. ಹೃದಯದ ಆರೋಗ್ಯದಲ್ಲಿ ಆಹಾರ ಕ್ರಮ ಕೂಡ ಅತಿ ಮುಖ್ಯ. ಜೊತೆಗೆ ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮ ಪಾಲನೆ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದು ವಿಶ್ವ ಹೃದಯ ದಿನ. ಹೀಗಾಗಿ ಎಲ್ಲೆಡೆ ಹೃದಯ ಹುಷಾರಾಗಿ ಇಟ್ಕೊಳ್ಳಿ ಅಂತ ಅಭಿಯಾನ ಶುರುವಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹಾರ್ಟ್ ಚಿತ್ರ ಬಿಡಿಸುವ ಮೂಲಕ BMRCL ಅರಿವನ್ನು ಮೂಡಿಸಿತು. ಇಂದು ವಿಶ್ವ ಹೃದಯ ದಿನ. ಎಲ್ಲೆಡೆ ಜಾಗೃತಿ ಅಭಿಯಾನ. ಹೃದಯ ಜೋಪಾನವಾಗಿರ್ಬೇಕು, ಸದಾ ಲಬ್ ಡಬ್ ಅಂತಿರ್ಬೇಕು. ವಿಶ್ವದಲ್ಲಿ ಹೃದಯ ಸಮಸ್ಯೆಯಿಂದ ಸಾವಿಗೀಡಾಗ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಪ್ರತಿಯೊಬ್ಬರು ಹೃದಯದ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯವಾಗಿದೆ. ಇಂದು ವಿಶ್ವ ಹೃದಯ ದಿನವಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಜಾಗೃತಿ ಮೂಡಿಸಲಾಯಿತು. ಇಂದಿರಾನಗರದ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹೃದಯ ಕಾಪಾಡುವಂತೆ ಪ್ರಯಾಣಿಕರಿಗೆ ಹೃದಯದ ಚಿತ್ರ ಬಿಡಿಸಿ ಜಾಗೃತಿ ಮೂಡಿಸಿದ್ರು. ತುಂಬಾ ಚಿಕ್ಕ ವಯಸ್ಕರು ಆಸ್ಪತ್ರೆಗೆ ಬಂದು ಹೃದಯಾಘಾತದಿಂದ ತುಂಬಾ ಡೆತ್ ಆಗ್ತದೆ. ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಹೃದಯ ಸಂಬಂಧಿತ ಕಾಯಿಲೆಗಳಾಗ್ಬಿಟ್ಟಿದೆ. ಒಂದು ಹೊಸ ಥೀಮ್ ಅಂದ್ರೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಹೇಳಿ, ಅಂದ್ರೆ ಹೃದಯಾಘಾತದ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ನಮ್ಮಲ್ಲಿ ಮನವರಿಕೆ ಇರಬೇಕು. ಹಾಗೂ ಸಹಿತ ನಾವು ನಮ್ಮ ಹೈಯರ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಹಾಗೂ ಹೆಲ್ತ್ ಲೀಡರ್ಸನ್ನು ನಾವು ಪ್ರಶ್ನೆ ಮಾಡಬೇಕು. ಯಾವ ಪೇಷಂಟ್ಸಿಗೆ ನಾವು ಹೆಲ್ತ್ ಸ್ಕ್ರೀನಿಂಗ್ ಮಾಡಬೇಕು, ಹೇಗೆ ಅದನ್ನು ಕಂಡುಹಿಡಿಯೋದು, ಹಾಗೂ ಚೆಕಪ್ಪನ್ನು ಹೇಗೆ ಮಾಡೋದು, ಹಾಗೂ ಅದರ ಬಗ್ಗೆ ಪ್ರಿವೆನ್ಷನ್ ಹೇಗೆ ತೆಗೆದುಕೊಳ್ಳೋದು, ಅದನ್ನೆಲ್ಲ ಸಹಿತ ಒಂದು ಸಿಸ್ಟಮ್ ಪಾಲಿಸಿ ಮೂಲಕ ಮಾಡಬೇಕಾಗುತ್ತೆ. ಹೃದಯದ ಆರೋಗ್ಯದಲ್ಲಿ ಆಹಾರ ಕ್ರಮ ಕೂಡ ಅತಿ ಮುಖ್ಯ. ಜೊತೆಗೆ ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮ ಪಾಲನೆ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದು ವಿಶ್ವ ಹೃದಯ ದಿನ. ಹೀಗಾಗಿ ಎಲ್ಲೆಡೆ ಹೃದಯ ಹುಷಾರಾಗಿ ಇಟ್ಕೊಳ್ಳಿ ಅಂತ ಅಭಿಯಾನ ಶುರುವಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹಾರ್ಟ್ ಚಿತ್ರ ಬಿಡಿಸುವ ಮೂಲಕ BMRCL ಅರಿವನ್ನು ಮೂಡಿಸಿತು. ಇಂದು ವಿಶ್ವ ಹೃದಯ ದಿನ. ಎಲ್ಲೆಡೆ ಜಾಗೃತಿ ಅಭಿಯಾನ. ಹೃದಯ ಜೋಪಾನವಾಗಿರ್ಬೇಕು, ಸದಾ ಲಬ್ ಡಬ್ ಅಂತಿರ್ಬೇಕು. ವಿಶ್ವದಲ್ಲಿ ಹೃದಯ ಸಮಸ್ಯೆಯಿಂದ ಸಾವಿಗೀಡಾಗ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಪ್ರತಿಯೊಬ್ಬರು ಹೃದಯದ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯವಾಗಿದೆ. ಇಂದು
ವಿಶ್ವ ಹೃದಯ ದಿನವಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಜಾಗೃತಿ ಮೂಡಿಸಲಾಯಿತು. ಇಂದಿರಾನಗರದ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹೃದಯ ಕಾಪಾಡುವಂತೆ ಪ್ರಯಾಣಿಕರಿಗೆ ಹೃದಯದ ಚಿತ್ರ ಬಿಡಿಸಿ ಜಾಗೃತಿ ಮೂಡಿಸಿದ್ರು. ತುಂಬಾ ಚಿಕ್ಕ ವಯಸ್ಕರು ಆಸ್ಪತ್ರೆಗೆ ಬಂದು ಹೃದಯಾಘಾತದಿಂದ ತುಂಬಾ ಡೆತ್ ಆಗ್ತದೆ. ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಹೃದಯ ಸಂಬಂಧಿತ ಕಾಯಿಲೆಗಳಾಗ್ಬಿಟ್ಟಿದೆ. ಒಂದು ಹೊಸ ಥೀಮ್ ಅಂದ್ರೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಹೇಳಿ, ಅಂದರೆ ಹೃದಯಾಘಾತದ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ನಮ್ಮಲ್ಲಿ ಮನವರಿಕೆ ಇರಬೇಕು. ಹಾಗೂ ಸಹಿತ ನಾವು ನಮ್ಮ ಹೈಯರ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಹಾಗೂ ಹೆಲ್ತ್ ಲೀಡರ್ಸನ್ನು ನಾವು ಪ್ರಶ್ನೆ ಮಾಡಬೇಕು. ಯಾವ ಪೇಷಂಟ್ಸಿಗೆ ನಾವು ಹೆಲ್ತ್ ಸ್ಕ್ರೀನಿಂಗ್ ಮಾಡಬೇಕು, ಹೇಗೆ ಅದನ್ನು ಕಂಡುಹಿಡಿಯೋದು, ಹಾಗೂ ಚೆಕಪ್ಪನ್ನು ಹೇಗೆ ಮಾಡೋದು, ಹಾಗೂ ಅದರ ಬಗ್ಗೆ ಪ್ರಿವೆನ್ಷನ್ ಹೇಗೆ ತೆಗೆದುಕೊಳ್ಳೋದು, ಅದನ್ನೆಲ್ಲ ಸಹಿತ ಒಂದು ಸಿಸ್ಟಮ್ ಪಾಲಿಸಿ ಮೂಲಕ ಮಾಡಬೇಕಾಗುತ್ತೆ. ಹೃದಯದ ಆರೋಗ್ಯದಲ್ಲಿ ಆಹಾರ ಕ್ರಮ ಕೂಡ ಅತಿ ಮುಖ್ಯ. ಜೊತೆಗೆ ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮ ಪಾಲನೆ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದು ವಿಶ್ವ ಹೃದಯ ದಿನ. ಹೀಗಾಗಿ ಎಲ್ಲೆಡೆ ಹೃದಯ ಹುಷಾರಾಗಿ ಇಟ್ಕೊಳ್ಳಿ ಅಂತ ಅಭಿಯಾನ ಶುರುವಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹಾರ್ಟ್ ಚಿತ್ರ ಬಿಡಿಸುವ ಮೂಲಕ BMRCL ಅರಿವನ್ನು ಮೂಡಿಸಿತು. ಇಂದು ವಿಶ್ವ ಹೃದಯ ದಿನ. ಎಲ್ಲೆಡೆ ಜಾಗೃತಿ ಅಭಿಯಾನ. ಹೃದಯ ಜೋಪಾನವಾಗಿರ್ಬೇಕು, ಸದಾ ಲಬ್ ಡಬ್ ಅಂತಿರ್ಬೇಕು. ವಿಶ್ವದಲ್ಲಿ ಹೃದಯ ಸಮಸ್ಯೆಯಿಂದ ಸಾವಿಗೀಡಾಗ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಪ್ರತಿಯೊಬ್ಬರು ಹೃದಯದ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯವಾಗಿದೆ. ಇಂದು ವಿಶ್ವ ಹೃದಯ ದಿನವಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಜಾಗೃತಿ ಮೂಡಿಸಲಾಯಿತು. ಇಂದಿರಾನಗರದ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹೃದಯ ಕಾಪಾಡುವಂತೆ ಪ್ರಯಾಣಿಕರಿಗೆ ಹೃದಯದ ಚಿತ್ರ ಬಿಡಿಸಿ ಜಾಗೃತಿ ಮೂಡಿಸಿದ್ರು. ತುಂಬಾ ಚಿಕ್ಕ ವಯಸ್ಕರು ಆಸ್ಪತ್ರೆಗೆ ಬಂದು ಹೃದಯಾಘಾತದಿಂದ ತುಂಬಾ ಡೆತ್ ಆಗ್ತದೆ. ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಹೃದಯ ಸಂಬಂಧಿತ ಕಾಯಿಲೆಗಳಾಗ್ಬಿಟ್ಟಿದೆ. ಒಂದು ಹೊಸ ಥೀಮ್ ಅಂದ್ರೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಹೇಳಿ, ಅಂದರೆ ಹೃದಯಾಘಾತದ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ನಮ್ಮಲ್ಲಿ ಮನವರಿಕೆ ಇರಬೇಕು. ಹಾಗೂ ಸಹಿತ ನಾವು ನಮ್ಮ ಹೈಯರ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಹಾಗೂ ಹೆಲ್ತ್ ಲೀಡರ್ಸನ್ನು ನಾವು ಪ್ರಶ್ನೆ ಮಾಡಬೇಕು. ಯಾವ ಪೇಷಂಟ್ಸಿಗೆ ನಾವು ಹೆಲ್ತ್ ಸ್ಕ್ರೀನಿಂಗ್ ಮಾಡಬೇಕು, ಹೇಗೆ ಅದನ್ನು ಕಂಡುಹಿಡಿಯೋದು, ಹಾಗೂ ಚೆಕಪ್ಪನ್ನು ಹೇಗೆ ಮಾಡೋದು, ಹಾಗೂ ಅದರ ಬಗ್ಗೆ ಪ್ರಿವೆನ್ಷನ್ ಹೇಗೆ ತೆಗೆದುಕೊಳ್ಳೋದು, ಅದನ್ನೆಲ್ಲ ಸಹಿತ ಒಂದು ಸಿಸ್ಟಮ್ ಪಾಲಿಸಿ ಮೂಲಕ ಮಾಡಬೇಕಾಗುತ್ತೆ. ಹೃದಯದ ಆರೋಗ್ಯದಲ್ಲಿ ಆಹಾರ ಕ್ರಮ ಕೂಡ ಅತಿ ಮುಖ್ಯ. ಜೊತೆಗೆ ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮ ಪಾಲನೆ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದು ವಿಶ್ವ ಹೃದಯ ದಿನ. ಹೀಗಾಗಿ ಎಲ್ಲೆಡೆ ಹೃದಯ ಹುಷಾರಾಗಿ ಇಟ್ಕೊಳ್ಳಿ ಅಂತ ಅಭಿಯಾನ ಶುರುವಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹಾರ್ಟ್ ಚಿತ್ರ ಬಿಡಿಸುವ ಮೂಲಕ BMRCL ಅರಿವನ್ನು ಮೂಡಿಸಿತು. ಇಂದು ವಿಶ್ವ ಹೃದಯ ದಿನ. ಎಲ್ಲೆಡೆ ಜಾಗೃತಿ ಅಭಿಯಾನ. ಹೃದಯ ಜೋಪಾನವಾಗಿರ್ಬೇಕು, ಸದಾ ಲಬ್ ಡಬ್ ಅಂತಿರ್ಬೇಕು. ವಿಶ್ವದಲ್ಲಿ ಹೃದಯ ಸಮಸ್ಯೆಯಿಂದ ಸಾವಿಗೀಡಾಗ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಪ್ರತಿಯೊಬ್ಬರು ಹೃದಯದ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯವಾಗಿದೆ. ಇಂದು ವಿಶ್ವ ಹೃದಯ ದಿನವಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಜಾಗೃತಿ ಮೂಡಿಸಲಾಯಿತು. ಇಂದಿರಾನಗರದ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹೃದಯ ಕಾಪಾಡುವಂತೆ ಪ್ರಯಾಣಿಕರಿಗೆ ಹೃದಯದ ಚಿತ್ರ ಬಿಡಿಸಿ ಜಾಗೃತಿ ಮೂಡಿಸಿದ್ರು. ತುಂಬಾ ಚಿಕ್ಕ ವಯಸ್ಕರು ಆಸ್ಪತ್ರೆಗೆ ಬಂದು ಹೃದಯಾಘಾತದಿಂದ ತುಂಬಾ ಡೆತ್ ಆಗ್ತದೆ. ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಹೃದಯ ಸಂಬಂಧಿತ ಕಾಯಿಲೆಗಳಾಗ್ಬಿಟ್ಟಿದೆ. ಒಂದು ಹೊಸ ಥೀಮ್ ಅಂದ್ರೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಹೇಳಿ, ಅಂದರೆ ಹೃದಯಾಘಾತದ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ನಮ್ಮಲ್ಲಿ ಮನವರಿಕೆ ಇರಬೇಕು. ಹಾಗೂ ಸಹಿತ ನಾವು ನಮ್ಮ ಹೈಯರ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಹಾಗೂ ಹೆಲ್ತ್ ಲೀಡರ್ಸನ್ನು ನಾವು ಪ್ರಶ್ನೆ ಮಾಡಬೇಕು. ಯಾವ ಪೇಷಂಟ್ಸಿಗೆ ನಾವು ಹೆಲ್ತ್ ಸ್ಕ್ರೀನಿಂಗ್ ಮಾಡಬೇಕು, ಹೇಗೆ ಅದನ್ನು ಕಂಡುಹಿಡಿಯೋದು, ಹಾಗೂ ಚೆಕಪ್ಪನ್ನು ಹೇಗೆ ಮಾಡೋದು, ಹಾಗೂ ಅದರ ಬಗ್ಗೆ ಪ್ರಿವೆನ್ಷನ್ ಹೇಗೆ ತೆಗೆದುಕೊಳ್ಳೋದು, ಅದನ್ನೆಲ್ಲ ಸಹಿತ ಒಂದು ಸಿಸ್ಟಮ್ ಪಾಲಿಸಿ ಮೂಲಕ ಮಾಡಬೇಕಾಗುತ್ತೆ. ಹೃದಯದ
ಆರೋಗ್ಯದಲ್ಲಿ ಆಹಾರ ಕ್ರಮ ಕೂಡ ಅತಿ ಮುಖ್ಯ. ಜೊತೆಗೆ ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮ ಪಾಲನೆ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದು ವಿಶ್ವ ಹೃದಯ ದಿನ. ಹೀಗಾಗಿ ಎಲ್ಲೆಡೆ ಹೃದಯ ಹುಷಾರಾಗಿ ಇಟ್ಕೊಳ್ಳಿ ಅಂತ ಅಭಿಯಾನ ಶುರುವಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹಾರ್ಟ್ ಚಿತ್ರ ಬಿಡಿಸುವ ಮೂಲಕ BMRCL ಅರಿವನ್ನು ಮೂಡಿಸಿತು.